ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ, ಹೇಗೆ ಕಾಣಿಸ್ತಿದ್ದೀನಿ? ಮಾವ, ಹೇಗೆ ಕಾಣಿಸ್ತಿದ್ದೀನಿ? ಸಾಕ್ಷಾತ್ ಪಾರ್ವತಿ ದೇವಿ ಥರನೇ ಕಾಣ್ತಾ ಇದ್ರಿ. ಕಿರೀಟ ಒಂದು ಕಮ್ಮಿ ಅಷ್ಟೇ. ಅಂತಮ್ಮನವ್ರೆ, ಶ್ರಾವಣಿ ಮೊರೆ, ನಿಮ್ಮ ಕೈಯಾರ ದೇವರಿಗೆ ದೀಪ ಹಚ್ಚಿ. ಶ್ರಾವಣಿಯಮ್ಮ, ಇವತ್ತಿನ ಹಬ್ಬ ತುಂಬ ವಿಶೇಷ. ಇದು ಶಿವನಿಗೋಸ್ಕರ ಮಾಡೋ ಹಬ್ಬ. ನಮ್ಮ ಸಂಪ್ರದಾಯದಲ್ಲಿ ಪ್ರತಿ ಹಬ್ಬಗಳು ನಮ್ಮ ಬದುಕಿಗೆ ಒಂದು ಪಾಠ ಹೇಳುತ್ತೆ. ನಿಜ ಮಾವ, ಶಿವರಾತ್ರಿ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಸುಪ್ಪತ್ತಿಗೆ ಮೇಲೆ ಬೆಳೆದಿರೋ ಈಗಿನ ಕಾಲದ ಹೆಣ್ಮಕ್ಳಿಗೆ ಹಬ್ಬದ ಬಗ್ಗೆ ಏನೋ ಗೊತ್ತಿರುತ್ತೆ ಸುಂದರ. ಇವತ್ತಿನ ದಿನ ಶಿವ ತಾಂಡವ ಮಾಡ್ದ ಅನ್ನೋ ನಂಬಿಕೆ ಇದೆ. ಶಿವ ಮತ್ತೆ ಪಾರ್ವತಿ ಇವತ್ತಿನ ದಿನ ಮದುವೆ ಆದ್ರು ಅಂತಾನೂ ನಂಬಿಕೆ ಇದೆ. ಹಾಗೆ ಸಮುದ್ರ ಮಂಥನ ಮಾಡುವಾಗ ಹಾಲಾಹಲ ಬಂತಲ್ಲ, ಅದನ್ನ ಶಿವ ಕುಡ್ದಿದ್ದ ದಿನ ಅಂತಾನೂ ನಂಬ್ತಾರೆ. ಜೀವನ ಅನ್ನೋ ಸಮುದ್ರದಲ್ಲಿ ಕಷ್ಟ ಸುಖ ಅನ್ನೋ ಹಗ್ಗ ಜಗ್ಗಾಟ ಇದ್ದೇ ಇರುತ್ತೆ. ಅದರಲ್ಲಿ ನೋವು ಅನ್ನೋ ಹಾಲಾಹಲ, ಸಂತೋಷನ ಅಮೃತ ಎರಡೂ ಬರುತ್ತೆ. ನೋವು ಅನ್ನೋ ವಿಷನ ಗಂಟ್ಲಲ್ಲಿಟ್ಕೊಂಡು ಜಯಿಸಬೇಕು. ಸಂತೋಷ ಅನ್ನೋ ಅಮೃತನ ಮನಸ್ಸಲ್ಲಿಟ್ಕೊಂಡು ನಗ್ನಗ್ತಾ ಇರಬೇಕು. ಈ ಹಬ್ಬ ಹೇಳ್ಕೊಡೋ ಪಾಠ ಇವೆಲ್ಲ. ಹೌದು ಮಾವ, ನಮ್ಮ ಹಬ್ಬಗಳಲ್ಲಿ ಎಷ್ಟು ಅರ್ಥಗಳಿದೆ. ಮನಸ್ಸಿಗೆ ಸಂತೋಷ ಕೊಡೋದಿಕ್ಕೆ, ಮನೆ ಸಮಸ್ಯೆಗಳೆಲ್ಲ ಬಗೆಹರಿಯೋದಿಕ್ಕೆ ಭಕ್ತಿಗಿಂತ ಬೇರೆ ದಾರಿ ಯಾವುದಿದೆ ಹೇಳಿ? ಅತ್ತೆ, ನೀವು ಚೆನ್ನಾಗಿ ಹಾಡ್ತೀರಾ? ಶಿವನ್ ಬಗ್ಗೆ ಯಾವುದಾದ್ರೂ ಭಕ್ತಿಗೀತೆ ಹಾಡ್ತೀರಾ? ನಾವೆಲ್ಲರೂ ಸೇರಿ ಭಜನೆ ಮಾಡ್ತೀವಿ.
ಶ್ರಾವಣಿಮ್ಮ ಮಂಗಳಾರತಿ ಮಾಡಿ. ಶ್ರಾವಣಿಯಮ್ಮ, ಎಲ್ರಿಗೂ ಪ್ರಸಾದ ಕೊಡಬೇಕು. ಪ್ರಸಾದಕ್ಕೆ ಒಂದು ಸೌಟು, ದೀಪಕ್ಕೆ ತುಪ್ಪ ತರಬೇಕು. ನಾನು ಹೋಗಿ ತಗೊಂಬರ್ತೀನಿ. ಇರಿ ಮಾವ, ನಾನೇ ಹೋಗ್ತಾ ಇರ್ತೀನಿ. ಸಾರಿ, ಜಾರ್ಬಿಟ್ಟೆ, ಗೊತ್ತಾಗ್ಲಿಲ್ಲ. ಅಯ್ಯೋ 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 ಅಯ್ಯೋ, ಏನಪ್ಪ ಇದು? ಎಲ್ಲ ಭಕ್ತಿಯಿಂದ ಪೂಜೆ ನಡೀತಾ ಇದೆ. ನಮ್ಮ ಕಾರ್ತಿಕೇಯ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಿದ್ದಾನೆ. ಈ ಶ್ರಾವಣಿ ಬೇಕಂತಾನೆ ಅವನ ಮೇಲ್ ಬಿದ್ದು ಏನೇನೋ ಮಾಡ್ಬಿಟ್ಲು. ಚಿಚಿ ಚಿಚಿ. ನಾನೇನು ಮಾಡಿದೆ? ನಾನೇನು ಮಾಡಿಲ್ಲ. ಏನು ಮಾಡಿಲ್ವಾ? ನಮಗೆಲ್ಲ ಕಾಡಿಸ್ತಾ ನೀನು ಮಾಡಿದ್ದು. ನೀನು ಮಾಡಿದ ಛೀ ಛೀ ಅವನ ಕೆನ್ನೆ ಮೇಲೆ ತುತು ತುತು ಅದನ್ನೆಲ್ಲ ಹೇಳಕ್ಕಾಗಲ್ಲಪ್ಪ, ನಾಚಿಕೆ ಆಗತ್ತಾರೆ. ಸುಮ್ಮನಿರಿಕ ಅಂತ ಮತ್ತೆ ಏನೂ ಆಗಿಲ್ಲ, ನೀವು ಏನೇನೋ ಮಾತಾಡ್ಬೇಡಿ. ಕಳ್ಳ ಕಾರ್ತಿಕೇಯ ನೋಡಿಲ್ಲಿ. ಅದಕ್ಕೆ ಅವಳು ಕೊಟ್ಟಿದ್ದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಕೆನ್ನೆ ಮೇಲೆ ಲಿಪ್ಸ್ಟಿಕ್ ಉಂಗುರ. ಫೋನು ರೂಮಲ್ಲಿದೆ, ಯಜಮಾನ್ರು ಫೋನ್ ಮಾಡ್ತಾ ಇರ್ತಾರೆ. ಒಂದು ನಿಮಿಷ ಬಂದೇರಿ. ತೋರ್ಸ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.